ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣಂತ. ಬೆಳಗ್ಗೆದ್ದ ಡೈಲಿ ರೋಟೀನ್ ಕೆಲಸ ಎಲ್ಲ ಮುಗ್ದತ್ರಿ ನಂದು. ಅಂದ್ರೆ ಕಸ ಗುಡಿಸೋದು, ಮನೆ ಒರೆಸೋದು. ಇವತ್ತು ಫ್ರೈಡೇ ನಾನು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ ನೋಡ್ರಿ. ಸಿಂಪಲಾಗಿ ಪೂಜೆ ಮಾಡೀನಿ. ಇವತ್ತು ಹೂ ಸಿಕ್ಕಲಿಲ್ಲ, ಹಾಗಾಗಿ ಸಿಂಪಲಾಗಿ ಪೂಜೆ ಮಾಡಿ ಮುಗಿಸಿದ್ದೀನಿ. ಸಾನಿಯ ಸ್ನಾನ ಮಾಡಿ ಅಲ್ಲಿ ಮೇಲ್ಗಡೆ ಆಟ ಆಡೋಕೆ ಕಳ್ಸೋಣ ನೋಡ್ರಿ. ರಂಗೋಲಿನ ನೋಡ್ರಿ ಕಾಣಿಸತ್ತೆ ಇಲ್ಲ ನಿಮಗೆ. ಸಿಂಪಲಾಗಿ ಹಾಕೀನಿ ರಂಗೋಲಿನೂ. ಇನ್ನು ನಾವು ಊರಿಗೆ ಹೋಗ್ತಾ ಇದ್ದೀವಲ್ಲ, ಹಾಗಾಗಿ ಪ್ಯಾಕಿಂಗ್ ಕೆಲಸನ ಶುರು ಮಾಡ್ಕೋಬೇಕು. ಬ್ಯಾಗ್ ಪ್ಯಾಕ್ ನಮ್ಮ ಮನೆಯವ್ರದ್ದು ಶರ್ಟ್ ಎಲ್ಲ ಐರನ್ ಮಾಡಬೇಕು. ಅದಕ್ಕಾಗಿ ಇವಾಗ ಐರನ್ ಮಾಡ್ತೀನಿ. ಒಂದು 5-6 ಬಟ್ಟೆ, ಒಂದು ವಾರ ಅಷ್ಟೇ ಹೊಂಟಿವಿ ನಾವು. ಮತ್ತು ಹೋಗೋ ದಿವಸ ಆದರೆ ಎಲ್ಲ ಗಡಿಬಿಡಿ ಆಗಿಬಿಡ್ತೈತಿ. ಅದಕ್ಕಾಗಿ ಇವತ್ತು ಎಲ್ಲ ಐರನ್ ಮಾಡಿ ಇಟ್ಕೋಬೇಕಂತ ಅಂದ್ಕೊಂಡೀನಿ. ಮತ್ತು ಇನ್ನೂ ಅಡುಗೆ ಮಾಡಿಲ್ಲರಿ. ನಾನು ಬೆಳಗ್ಗೆ ಸಾಬುದಾನಿ ಮಾಡಿದ್ನಿ. ಕಿಚನ್ ಅಂತೂ ನೋಡೋಕ್ಕಾಗಂಗಿಲ್ಲ ಇವತ್ತು, ಹಂಗಾಗಿಬಿಟ್ಟತಿ ನೋಡ್ರಿ. ಸಾಬುದಾನಿ ಮಾಡಿದ್ನಿ, ಅದು ಸ್ವಲ್ಪ ಜಾಸ್ತಿ ಐತಿ. ನಮ್ಮ ಮನೆಯವ್ರು ನಿನ್ನೆ ಮಧ್ಯಾಹ್ನ ಊಟಕ್ಕೆ ಬಂದಿರಲಿಲ್ಲ, ಹಾಗಾಗಿ ನಾನು ಇವತ್ತೇನು ಅಡುಗೆ ಮಾಡಿಲ್ಲ. ಅವ್ರು ಬಂದ್ರೆ ರೈಸ್ ಕೆಟ್ರಾತು ಅಂಥೇಳಿ ಏನೂ ಮಾಡಿಲ್ಲ. ವಿಡಿಯೋ ಒಂದು ಎಡಿಟ್ ಮಾಡೋದಿತ್ತು, ಅದನ್ನು ಎಡಿಟ್ ಮಾಡ್ಕೊತ ಕೂತ್ಬಿಟ್ನಿ. ಹಾಗಾಗಿ ಟೈಮ್ ಅಲ್ಲೇ ಜಾಸ್ತಿ ಹೋಗ್ಬಿಡ್ತು ನಂಗೆ. ಕಿಚನಲ್ಲಿ ನೋಡ್ರಿ ಪಾತ್ರೆ ಅಷ್ಟೆಲ್ಲ ಅದಾವೆ, ಪಾತ್ರೆ ತೊಳಿಬೇಕು. ಇನ್ನೇನಿಲ್ಲರಿ, ಪಾತ್ರೆ ಒಂದು ತೊಳೆಯೋದಷ್ಟ. ಅಡುಗೆ ನಮ್ಮ ಮನೆಯವ್ರು ಬರ್ತೇವಂದ್ರೆ ಅನ್ನ ಮಾಡಬೇಕು. ಟೊಮೆಟೊ ಗೊಜ್ಜು ಐತಿ ಫ್ರಿಜ್ ಒಳಗೆ, ಅದನ್ನು ನಾವು ತಿಂತೇವೆ, ಖಾಲಿ ಮಾಡ್ತೀವಿ. ಐರನ್ ಮಾಡ್ತೀನಿ. ಐರನ್ ಮಾಡಿ ಆಮೇಲೆ ಪಾತ್ರೆ ಎಲ್ಲ ತೊಳಿತೀನಿ. ಈಗ ಒಂದು 6 ಶರ್ಟ್ ನಮ್ಮ ಮನೆಯವ್ರದ್ದು 6 ದಿವಸ ಹೊಂಟೇವಂದ್ರೆ 6 ಶರ್ಟ್ ಮಾಡಿಬಿಟ್ಟು. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. 1K ಸಬ್ಸ್ಕ್ರೈಬರ್ ಆಗೋಕ್ಕೆ ನಾನು ವೆಯ್ಟ್ ಮಾಡತ್ತೀನಿ ಭಾಳ ದಿವಸದಿಂದ. ನೀವೆಲ್ಲ ಸಪೋರ್ಟ್ ಮಾಡಿರಂದ್ರೆ ಅದು ಬೇಗ ಕಂಪ್ಲೀಟ್ ಆಗಿಬಿಡ್ತೈತಿ. ಅದಕ್ಕಾಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬರ್ರಿ ಸ್ಟಾರ್ಟ್ ಮಾಡೋಣ ಅಂತ. ಬಟ್ಟೆ ಎಲ್ಲ ನಾನು ಐರನ್ ಮಾಡೀನಿ ನೋಡ್ರಿ. ಇಷ್ಟು 6 ಶರ್ಟ್ ಮಾಡ್ಬೇಕು ಅಂದ್ಕೊಂಡು ಒಂದು 9 ಶರ್ಟ್ ಮಾಡಿಟ್ಟೇನಿ, ಇರಲಿ ಎಕ್ಸ್ಟ್ರಾ ಅಂಥೇಳಿ. ಇವತ್ತು ನೋಡ್ರಿ ವೆದರ್ ಹೆಂಗೈತಿ. ನಿನ್ನೆ ಮಳೆ ಬರುವಂಗಾಗಿ ಅಂದ್ರೆ ಗುಡುಗು ಮಿಂಚು ಬಂದ್ರೆ ಹೋಗ್ಬಿಟ್ಟಿತ್ತು, ಮಳೆ ಆಗಿರಲಿಲ್ಲ. ಇವತ್ತೂ ನೋಡ್ರಿ ವೆದರ್ ಫುಲ್ಲು ಮಳೆ ಬರೋರಂಗೈತಿ. ಹನಿ ಆಗಾಕತ್ತೈತಿ ಮಳೆ. ನಾನು ಬಟ್ಟೆ ಒಣಗಿ ಹಾಕಬೇಕಿತ್ತು, ವಾಶ್ ಮಾಡಿದ್ದು ಹಂಗದಾವಿಲ್ಲ ವಾಷಿಂಗ್ ಮಿಷಿನ್ ಒಳಗೆ. ನೋಡ್ರಿ ಮಳೆ ಬರಾಕತ್ತೈತಿ. ಈಗ ಊಟ ಮಾಡತ್ತೇನೆ ನೋಡ್ರಿ. ನಾನು ಸಾಬುದಾನಿನ ತಿನ್ನತ್ತೇನೆ. ಮೇಲ್ಗಡೆ ಮನ್ಯಾಗ ಪೂರಿ ತಿಂದು ಬಂದ್ಲಂತ. ನಮ್ಮ ಮನೆಯವ್ರು ಊಟಕ್ಕೆ ಬರೋಂಗಿಲ್ಲ ಅಂದರು. ಟೈಮ 2:15 ಆಗೈತ್ರಿ ಈಗ. ಆದ್ರೆ ಮಳೆ ಬರೋದ್ರಾಗೆ ಸಂಜೆಗಡೆ ಒಂದು 6 ಗಂಟೆ ಆಗೈತೇನೋ ಅನ್ಸೋಂಗೆ ಆಗತ್ತೈತಿ. ಈ ಕಡೆ ಬಾ, ಈ ಕಡೆ ಬಂದೇಳಿ ಬಾ. ನಾಳೆ ಅಲ್ಲದ ಇವತ್ತನ. ಬೇಡ ಮೇಲ್ಗಡೆ ಹೋಗ್ಯಾಳ ನೋಡ್ರಿ. ಈಕೆ ಹರ್ಯಾಗ 11:00 ಹೋಗ್ಯಾಳು. ಈಗ ಬಂದಾಳೆ 2:15 ಟೈಮ್. ಈಗ ಬಂದಾಳ ಆಟ ಆಡಿ. ಆಂಟಿಗೆ ಫೋನ್ ಮಾಡಿದ್ದೆ. ನಾ ಐರನ್ ಮಾಡ್ತಿದ್ದಮ್ಮ. ಐರನ್ ಅಪ್ಪನ ಬಟ್ಟೆ. ದೂರ ಕುತ್ಕೊಂಡು ಮಾತಾಡ್ಬೇಕ. ನಾಳೆ ಅಲ್ಲ, ಅದು ನೆನ್ನೆ ಕರೆಂಟ್ ಹೋಗ್ತಾ ಅನಿಸ್ತೈತಿ.
ಗುಡುಗು ಮಿಂಚು ಎಲ್ಲ ಬರತ್ತಾವ ಒಟ್ಟಿಗೆ. ಚೆನ್ನಾಗೈತೆ. ಹಾಕಿದ್ರು ಇವಾಗ ರೈನಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ. ರೈನಿ ಸೀಸನ್ ಮಳೆಗಾಲ ಮಳೆಗಾಲ ಶುರು ಆಗುತ್ತೆ. ನಂಗೆ ಏನಾದರೂ ಮಾಡ್ತೀನಿ. ಮಾಡು. ಮನ್ಯಾಗ ಎಷ್ಟಕ್ಕೊಂದು ಸಾನ್ವಿ ಆಟ ಸಾಮಾನು ಅದಾವ್ರಿ. ಆದ್ರೆ ಆಕಿಗೆ ಈ ಥರ ಪಾಂಪ್ಲೆಟ್ಸ್ ಎಲ್ಲ ಇಷ್ಟ ಆಗ್ತಾವ ನೋಡ್ರಿ. ಅಲ್ಲಿ ಹಾಕಿ ಹೋಗ್ಯಾರ. ಇಲ್ಲಿ ಏನೋ ಹಾಕ್ಯಾರಮ್ಮ ಏನೋ ಹಾಕ್ಯಾರ ಅಂತ ಕರೆಯತ್ತಾಳ. ಏನು ಹಾಕ್ಯಾರೋ ಏನೋ ಬ್ಯಾನರ್ ಗಿನರ್ ಹಾಕ್ಯಾರನ ಯಾರ ಅಂತೇಳಿ ಹೊರಗೆ ನೋಡ್ರ ಇವು ಪೇಪರ್ ಗೇಟಿಗೆ ಹಾಕಿ ಹೋಗ್ಯಾರ. ಈಕಿ ಫುಲ್ ಖುಷಿಯಿಂದ ಜಿಗದಾಡತ್ತಾವ. ಅಲ್ಲಿ ಏನೋ ಹಾಕ್ಯಾರ ಕೊಡ್ಬಾ ಏನೋ ಹಾಕ್ಯಾರ ಕೊಡ್ಬಾ ಅಂತೇಳಿ. ಆಟೋ ಸಾಮಾನು ಆಟೋ ಸಾಮಾನು ಬಿಟ್ಟ ಒಂದು ಆಡತಾಳ ನೋಡ್ರಿ. ಮಳೆ ಬಂತ ಮಜವರೆಗೆ ಫುಲ್ ಜೋರು ಬಂತು ಮಳೆ. ಗಾಳಿ ಒಳಗೆ ಬರಲ್ಲ ಬಿಡು ಮಳೆ. ಗಾಳಿ ನೋಡ್ರಿ ಹೆಂಗೈತಿ. ಆಚೆ ಹೋಗ್ಬಾರ್ದು ಈಗ. ಹಾಂ ಆಚೆ ಹೋಗ್ಬಾರ್ದಮ್ಮ ಮಳೆ ಬರುವಾಗ. ಎಲ್ಲಿ? ಮಳೆ ಬರುತ್ತೆ. ಬಾಯ್ ಕಡೆ ಏನು ಒಳಗೆ ಸಾಕು. ಗುಡುಗ್ ಬರುವಾಗೆಲ್ಲ ಆಚೆ ನಿಲ್ಬಾರ್ದು. ಬಾ ಡಮ್ ಡಮ್ ಬರುತ್ತೀಗ. ಬಾ ಡಮ್ ಡಮ್ ಬರುತ್ತೆ. ಬಾ ಕಿಟಕಿಲಿ ನೋಡೋದು. ಇಲ್ಲಿ 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 ನೋಡೋಗಿಲ್ಲ ಇಲ್ಲಿ. ಫ್ರೆಂಡ್ಸ್ ಇವಾಗ ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬಂದೇನು ನೋಡ್ರಿ. ನಾನು ಇನ್ನು ಬಟ್ಟೆ ಪ್ಯಾಕ್ ಮಾಡಬೇಕು. ಸಾನ್ವಿ ಡ್ಯಾನ್ಸ್ ಮಾಡಕತ್ತಾಳೆ ನೋಡ್ರಿ ಇಲ್ಲೇ. ಮಾಡಿ ನೀಟಾಗಿ ಮಾಡು. ಹಾಂ ಮಾಡು. ಮಾಡು.
ಇವತ್ತು ಸಾನ್ವಿ ಮಲಗೆ ಇಲ್ಲ ನೋಡ್ರಿ ಬೆಳಗ್ಗಿಂದ. ಯಾಕೆ ಇವತ್ತು ಮಲಗಿಲ್ಲ? ಸುಮ್ಮನೆ ಹೋಗಿ ಇವಾಗ ಮಲ್ಕೋಗು. ಹಾಂ ಇವಾಗಿನ 3 ಗಂಟೆ ಆಗೈತಿ, ಹೋಗಿ ಮಲ್ಕೋಗು. ಒಂದು 5 ಗಂಟೆವರೆಗೂ ಮಲ್ಕೋಗು. ಹಾಂ ಬೂಸ್ಟ್ ತಿಂದು ಮಕ್ಕಕ್ಕೆಲ್ಲ ನೋಡಿ ಹೆಂಗೆ ಹಚ್ಕೊಂಡು ಬಂದಿ ನೋಡಲಿ. ನೋಡಿಲ್ಲ ಇಲ್ಲ ನೋಡು. ಬರ್ರಿ ಇವಾಗ ಬಟ್ಟೆನ ಪ್ಯಾಕ್ ಮಾಡೋಣಂತ. ಅಂದ್ರೆ ಬ್ಯಾಗ್ ಒಳಗೆ ಪ್ಯಾಕ್ ಮಾಡೋಂಗಿಲ್ಲ, ಬ್ಯಾಗೆಲ್ಲ ಮೇಲೆ ಅದಾವು. ನಮ್ಮ ಮನೆಯವ್ರು ಬಂದ ಮೇಲೆ ತೆಕ್ಕೊಡ್ಬೇಕು. ಒಂದು ಕಡೆ ಎಲ್ಲ ಜೋಡಿಸಿ ಇಡ್ತೀನಿ ಊರಿಗೆ ಹೋಗುವೆಲ್ಲ. ಅವ್ರು ರಾತ್ರಿ ಬಂದ ಮೇಲೆ ಬ್ಯಾಗ್ ತೆಗೆದುಕೊಟ್ಮೇಲೆ ಎಲ್ಲ ಒಂದು ಸರಿ ಅದ್ರೊಳಗೆ ನೀಟಾಗಿ ಪ್ಯಾಕ್ ಮಾಡಿಬಿಡ್ತೀನಿ. ಐರನ್ ಅಂತಿ ಮಾಡೋದು ಮುಗ್ದೈತಿ. ನಂದು ಒಂದೇ ಒಂದು ಟಾಪ್ ಐತಿ ಐರನ್ ಮಾಡೋದು. ಇಲ್ಲಪ್ಪ ಅದಲ್ಲ, ಅಪ್ಪಂದಷ್ಟೇ. ಇನ್ನು ಬರ್ರಿ ಇವಾಗ ಸ್ಟಾರ್ಟ್ ಮಾಡೋಣಂತ. ಇವಾಗ ಬಟ್ಟೆ ಪ್ಯಾಕಿಂಗ್ನ ಶುರು ಮಾಡೇನಿ ನೋಡ್ರಿ. ನಾನು ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರಕತ್ತೈತಿ, ಯಾಕಂದ್ರೆ ಊರಿಗೆ ಹೋಗೋಕ್ಕೂ ಮುಂಚೆ ಒಂದು 2 ಡೇಸ್ ಮುಂಚೆ ನಾನು ಇದೆಲ್ಲ ವೀಡಿಯೋಸ್ ಮಾಡಿಟ್ಕೊಂಡಿದ್ನಿ. ಆದರೆ ಅಪ್ಲೋಡ್ ಮಾಡೋಕೆ ನನಗೆ ಟೈಮ್ ಆಗಲಿಲ್ಲ. ನಾನು ಮಂಡೇ ನೈಟ್ ನಾವು ಊರಿಗೆ ಹೋದಿವಿ, ಬರೋದು ನೆಕ್ಸ್ಟ್ ನಾವು ಮಂಡೇ ನೈಟ್ ಅಂದರೆ ಸಂಡೇ ಅಲ್ಲಿಂದ ಬಿಟ್ಟಿವಿ. ಮಂಡೇ ಬೆಳಗ್ಗೆ ಇಲ್ಲಿ ಬಂದಿವಿ, 1 ವಾರ ಹೋಗಿದ್ವಿ. ಊರಿಗೆ ಹೋದಾಗಂತೂ ಬರೀ ವೀಡಿಯೋಸ್ ಮಾಡಿ ಇಟ್ಕೊಂಡಿನಷ್ಟ, ಯಾವುದು ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಅಪರೂಪಕ್ಕೆ ಊರಿಗೆ ಹೋಗಿರ್ತೀವಲ್ಲ, ಹಾಗಾಗಿ ನಾವು ಅಲ್ಲೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿದ್ದೀವಿ. ಹಾಗಾಗಿ ವೀಡಿಯೋಸ್ ಯಾವುದು ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಮತ್ತು ಜನನೂ ಭಾಳೆಲ್ಲ ಬಂದಿದ್ದರು ನಮ್ಮ ಮನೆಗೆ. ಹಂಗಾಗಿ ಗದ್ಲಾಯ್ತು ಅಂಥೇಳಿ ನನಗೆಲ್ಲೂ ಕೂತ್ಕೊಂಡು ಎಡಿಟ್ ಮಾಡೋಕ್ಕಾಗಲಿಲ್ಲ. ಮತ್ತು ನಮ್ಮ ಅಮ್ಮನ ಮನೆಗೆ ಹೋಗಬೇಕಿತ್ತು. ಮತ್ತು ಅಲ್ಲೇ ಸ್ವಲ್ಪ ಓಡಾಡೋದಿರ್ತೈತಲ್ರಿ, ಅಪರೂಪ ಊರಿಗೆ ಹೋಗ್ತೀವಿ ಅಂದಮೇಲೆ ಎಲ್ಲರೂ ಕರೆಯತ್ತಿರ್ತಾರೆ, ಮತ್ತು ನಮ್ಮ ಮನೆಗೆ ಬರತ್ತಿರ್ತಾರೆ ಭೇಟಿಯಾಗಕ್ಕಂತೇಳಿ. ಆ ಟೈಮ್ ಒಳಗೆ ನನಗೆ ವೀಡಿಯೋಸ್ ಯಾವುದು ಎಡಿಟ್ ಮಾಡೋಕ್ಕಾಗಲಿಲ್ಲ. ಇವಾಗ ಊರಿಂದ ಬಂದೇನೆ ನಾನು. ಇವಾಗೂ ಅಷ್ಟೇ ಊರಿಂದ ಬಂದಮೇಲೆ ನನಗೆ ಸಾನ್ವಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ನನಗೆ ವಿಡಿಯೋ ಅವಾಗೂ ಹಾಕೋಕ್ಕಾಗಲಿಲ್ಲ. ಇವಾಗ ನೋಡ್ರಿ ಸ್ವಲ್ಪ ಹುಷಾರಾಗೈತಿ. ಹಾಗಾಗಿ ವೀಡಿಯೋಸ್ನೆಲ್ಲ ನಾನು ಎಡಿಟ್ ಮಾಡಿ ಇವಾಗ ಶೇರ್ ಮಾಡ್ಕೊಳಕತ್ತೀನಿ. ಇದು ಮುಂಚೆ ಹೋಗುವಾಗ ಮಾಡಿದಂಥ ವಿಡಿಯೋ ನೋಡ್ರಿ. ಇದು ಬ್ಯಾಕ್ ಪ್ಯಾಕಿಂಗ್ದು ಬಟ್ಟೆ ಮತ್ತು ಸಾನ್ವಿಗೆ ಮೆಡಿಸಿನ್ನು, ನಮಗೆಲ್ಲ ಟ್ಯಾಬ್ಲೆಟು ಏನೇನು ಬೇಕಲ್ಲ ಎಲ್ಲನೂ ಅಷ್ಟೇ ನಾನು ಇಲ್ಲಿಂದ ಹೋಗುವಾಗ ಎಲ್ಲ ತೊಗೊಂಡು ಹೋಗಿರ್ತೀನಿ. ಎಲ್ಲನೂ ಇವಾಗ ಪ್ಯಾಕ್ ಮಾಡಿ ಇಟ್ಕೊಳಕತ್ತೀನಿ. ನಮ್ಮ ಮನೆಯವ್ರು ಬಂದಮೇಲೆ ಬ್ಯಾಗ್ ತೆಗೆದುಕೊಟ್ಮೇಲೆ ಎಲ್ಲನೂ ಬ್ಯಾಗ್ ಒಳಗೆ ಇಟ್ಕೊಂಡು ಪ್ಯಾಕ್ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬಾಯ್.